ಇವತ್ತಂತೂ ಬೆಳಗ್ಗೆ 7 ಗಂಟೆಗೆ ಎದ್ದೆ. ಹೆಂಗೋ 3 ದಿನ ರಜೆ ಕೊಟ್ಟಿದ್ರಲ್ಲ ಅಂತ ಊರಿಗೆ ಹೋದ್ರೆ 3 ಅವರಲ್ಲಿ ಮುಗ್ದೇ ಹೋಯ್ತು. ಅದೇ ಬೇಜಾರಲ್ಲಿ ಅಲ್ಲೂ ಜಿದಿರ 30 ವರ್ಷ ಆಯ್ತು ಅಂತ ಅಲ್ಲೂ ಜನ ಅಂತ ಹೋದೆ. ಹೇ ಸಾರಿ ನಾನು ಹುಟ್ಟೆ 30 ವರ್ಷ ಆಗಿಲ್ಲ. ಜನ್ಮಕ್ಕೆ ಹೋಗೋ. ಆಮೇಲೆ ನಾನು 32 ಪಳಪಳ ಅನ್ನೋರ್ಗು ತಿಕ್ಕಿ ಆಮೇಲೆ ಶಿಸ್ತಾಗಿ ಕುತ್ಕೊಂಡು ಬಟ್ಟೆ ಐರನ್ ಮಾಡಿದೆ. ಆದ್ರೂ ನೀವು ಏನೇ ಹೇಳಿ ಊರಿಗೆ ಬರ್ಬೇಕಾದ್ರೆ ಇರೋ ಖುಷಿ ಊರಿಂದ ಹೋಗ್ಬೇಕು ಅಂದಾಗಿರಲ್ಲ ಅಲ್ವಾ. ಆಮೇಲೆ ನಮ್ಮಮ್ಮನ ಕೋಮಲವಾದ ಕೈಗಳಿಂದ ದೋಸೆ ಮಾಡಿಸ್ಕೊಂಡು ಭರ್ಜರಿ ಬ್ಯಾಟಿಂಗ್ ಮಾಡಿದೆ. ಆ ಥರ ಇದ್ದೋಳು ಈ ಥರ ಪಟ್ಪಟ ಅಂತ ರೆಡಿಯಾಗಿ ಬಸ್ ಸ್ಟ್ಯಾಂಡ್ ಕಡೆ ಹೋಗ್ಬೇಕಿದ್ರೆ ನಮ್ಮಮ್ಮ ನೋಡಿ ಬಾಗ್ಲಲ್ಲೇ ನಿಂತ್ಕೊಂಡು ನಾನು ಕಳಿಸ್ಬೇಕಲ್ಲ ಅಂತ ಬೇಜಾರು ಮಾಡ್ಕೋತಿದ್ರು. ಸರಿ ಅಂತ ನಮ್ಮಮ್ಮ ಒಂದು ಬಾಯ್ ಹೇಳಿ ನಮ್ಮ ಅಜ್ಜಿ ಜೊತೆ ಬಸ್ ಸ್ಟ್ಯಾಂಡ್ ಕಡೆ ಹೊರಟೆ. ಆಲ್ರೆಡಿ ನಂಗೆ ಫ್ಲೈಟ್ ಬುಕ್ ಆಗಿತ್ತು. ನಾನು ಫ್ಲೈಟಲ್ಲಿ ಹೋದ್ರೆ ಸಿದ್ದು ಎಲ್ಲಿ ಬೇಜಾರು ಮಾಡ್ಕೋತಾನೋ ಅಂತ ನಾನು ಬಸ್ಸಲ್ಲೇ ಹೋದೆ. ಬರೀ ಇಂಥದೆಯಾ. ಫೈನಲಿ ಸ್ಟ್ಯಾಂಡ್ಗೇನೋ ರೀಚ್ ಆಗಿ ಹೋಗಿದ ತಕ್ಷಣ ಒಂದು ಬಸ್ ಮೂವ್ ಆಗ್ತಿತ್ತು. ಹೆಂಗೂ ಬೆಂಗಳೂರು ಬಸ್ ಸಿಕ್ತಲ್ಲಪ್ಪ ಅಂದ್ಬಿಟ್ಟು ಓಡೋಗಿ ಸೀಟ್ ಇಟ್ಕೊಂಡು ಕುತ್ಕೊಂಡು ಟಿಕೆಟ್ ತಗೊಂಡ್ಮೇಲೆ ಗೊತ್ತಾಗ್ತಿದೆ ನನಗೆ, ಅಯ್ಯೋ ನಾನು ಹತ್ತಿರೋದು ನಾನ್ ಸ್ಟಾಪ್ ಬಸ್ ಅಲ್ಲ ಅಂತ. ನಮ್ಮ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ಇವಾಗಂತೂ ಬೇರೆ ಬಸ್ಸಿಗೆ ಹೋಗೋಕ್ಕಾಗಲ್ಲ, ಯಾಕಂದ್ರೆ ಬಸ್ ಆಲ್ರೆಡಿ ಮೂವ್ ಆಗೋಯ್ತು. ಇದೇ ಬೇಜಾರಲ್ಲಿ ಕೂತಿದ್ದಾಗ ಒಬ್ರು ಅಂಕಲ್ಲು ಹಣ್ಣು ಮಾರ್ಕೊಂಡು ಬಂದರು. ಹಿಂಗೂ ಟೈಮ್ ಪಾಸ್ ಆಗುತ್ತಲ್ಲಪ್ಪ ಅಂತ ಪೈನಾಪಲ್ ತಗೊಂಡು ತಿಂತ ಕೂತಿದ್ದೆ. ನಾನು ಬೆಳಗ್ಗೆ 10 ಗಂಟೆಯಲ್ಲಿ ಬಸ್ಸಲ್ಲಿ ಕೂತ್ಕೊಂಡವಳು ಮಧ್ಯಾಹ್ನ 2 ಗಂಟೆ ಆದ್ರೂ ಬೆಂಗಳೂರು ರೀಚ್ ಆಗಿಲ್ಲ. ಅದರಲ್ಲೂ ನನಗೆ ಇವತ್ತು ನೈಟ್ ಶಿಫ್ಟ್ ಇದ್ದಿದ್ದರಿಂದ ನಿದ್ದೆ ಬೇರೆ ಆಗಿರ್ಲಿಲ್ವಾ, ಅಲ್ಲೇ 2 ರೌಂಡ್ ನಿದ್ದೆನೂ ಮುಗಿಸ್ಕೊಂಡೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ಫೈನಲಿ ಬೆಂಗಳೂರಿಗೆ ರೀಚ್ ಆದೆ, ಅಲ್ಲಿಂದ ಕಂಪ್ನಿ ಕಡೆಗೆ ಹೊರಟೆ. ಇದಾಗಿತ್ತು ನನ್ನ ಮಿನಿ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ಫಾಲೋ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಷ್ಟೇ.